ಗದಗ ಜಿಲ್ಲೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ರಕ್ಷಣೆನೇ ಇಲ್ಲದಂತಾಗಿದೆ. ದೊಡ್ಡ ಕಟ್ಟಡಗಳು ನಿರ್ಮಾಣ ಆಗ್ತಾಯಿದ್ರು ಕೂಡ ಏನು ಕಾರ್ಮಿಕ ಇಲಾಖೆಯ ನಿಯಮಗಳೇನಿದೆ ಆ ಯಾವುದೂ ಒಂದೇ ಒಂದು ನಿಯಮಗಳು ಕೂಡ ಇಲ್ಲಿ ಪಾಲನೆ ಆಗ್ತಾಯಿಲ್ಲ. ಇಲ್ಲಿನ ಕಾರ್ಮಿಕರಿಗೆ ಜೀವದ ರಕ್ಷಣೆನೇ ಇಲ್ಲದಂತಾಗಿದೆ. ಜೀವ ಭಯದಲ್ಲಿ ಅವರು ಕೆಲಸ ಮಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಅದರಲ್ಲೂ ಕೂಡ ಸರ್ಕಾರಿ ಕಟ್ಟಡಗಳಲ್ಲೇ ಸರ್ಕಾರದ ನಿಯಮಗಳು ಉಲ್ಲಂಘನೆ ಆಗ್ತಾ ಇರೋದು ಮಾತ್ರ ದುಸ್ತರ ಅಂತ ಹೇಳ್ಬೋದು. ಈಗ ನಾವು ಹೊರಡ್ತಾ ಇರೋದು ಗದಗ ತಾಲೂಕಿನ ಹರ್ತಿ ಗ್ರಾಮದ ಹೊರವಲಯದಲ್ಲಿ ಒಂದು ಅಲ್ಪಸಂಖ್ಯಾತ ಇಲಾಖೆಗೆ ಸೇರಿದಂಥ ಮೊರಾರ್ಜಿ ವಸತಿ ಶಾಲೆಯ ಸಂಕೀರ್ಣವನ್ನು ಇಲ್ಲಿ ನಿರ್ಮಾಣ ಮಾಡಲಾಗ್ತಿದೆ. ಒಂದೊಂದು ಕಟ್ಟಡಗಳು ಕೂಡ 3-4 ಅಂತಸ್ತಿನ ಕಟ್ಟಡಗಳು ಕೂಡ ಈಗ ಇಲ್ಲಿ ನಿರ್ಮಾಣ ಮಾಡಲಾಗ್ತಾಯಿದೆ. ಇದು ಬೆಂಗಳೂರು ಮೂಲದ ಪ್ರಾಸ್ಪೆಕ್ಟ್ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಈ ಒಂದು ಗುತ್ತಿಗೆಯನ್ನು ಪಡೆದಿದೆ. ಇದು ಸಂಪೂರ್ಣ ಉಸ್ತುವಾರಿ ನೋಡಬೇಕಾದ್ರೆ ಗೃಹ ಮಂಡಳಿ ಅಧಿಕಾರಿಗಳು ಇದರ ಉಸ್ತುವಾರಿಯನ್ನು ನೋಡಬೇಕು. ಜೊತೆಗೆ ಅಲ್ಪಸಂಖ್ಯಾತ ಇಲಾಖೆ ಅಧಿಕಾರಿಗಳು ಕೂಡ ಇದನ್ನು ಉಸ್ತುವಾರಿ ನೋಡ್ಕೋಬೇಕು. ಆದರೆ ಇಲ್ಲಿ ಈ ಒಂದು ಕಟ್ಟಡ ನಿರ್ಮಾಣದಲ್ಲಿ ಸುಮಾರು 4 ರಾಜ್ಯಗಳ 100 ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದಾರೆ. ಯಾಕೆಂದರೆ ಪಶ್ಚಿಮ ಬಂಗಾಳ, ಜಾರ್ಖಂಡ್, ಉತ್ತರ ಪ್ರದೇಶ ಮತ್ತು ಬಿಹಾರದ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಕನ್ನಡಿಗರಿಗೆ ಇಲ್ಲಿ ಕೆಲಸ ಇಲ್ಲ. ಹೊರ ರಾಜ್ಯದ ಕಾರ್ಮಿಕರಿಗೆ ಮಾತ್ರ ಇಲ್ಲಿ ಕೆಲಸ ನೀಡಲಾಗಿದೆ. ಅದು ಒಂದು ಭಾಗವಾದರೆ ಇಲ್ಲಿನ ಏನು ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದಾರೆ ಆ ಒಂದು ಕೆಲಸ ಮಾಡಿದಂಥ ಕಾರ್ಮಿಕರಿಗೆ ಜೀವದ ರಕ್ಷಣೆನೇ ಇಲ್ಲ ಇಲ್ಲಿ. ಯಾಕೆಂತಂದರೆ 3-4 ಅಂತಸ್ತು ಕಟ್ಟಡದ ಮೇಲೆ ನಿಂತು ಅವರು ಕೆಲಸ ಮಾಡ್ತಾರೆ, ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ. ಅವರು ಮೇಲ್ಭಾಗದಲ್ಲಿ ನಿಂತರೆ ಅದು ಭಾರಿ ಅಪಾಯಕರ. ಸ್ವಲ್ಪ ಯಾಮಾರಿದ್ರು ಕೂಡ ಸುಮಾರು 50-60 ಅಡಿ ಆಳ ಕೆಳಕ್ಕೆ ಬಿದ್ದರೆ ಮುಗಿದೊತ್ತು ಅವ್ರ ಜೀವಕ್ಕೆ ಅಪಾಯ ಆಗುವ ಸಾಧ್ಯತೆಗಳಿದ್ದಾವೆ. ಏನು ಒಂದು ಕಟ್ಟಡ ಕಾರ್ಮಿಕ ದೊಡ್ಡ ಪ್ರಮಾಣದಲ್ಲಿ ಏನು ಕಟ್ಟಡಗಳು ನಿರ್ಮಾಣ ಆಗುತ್ತೆ ಆ ಒಂದು ಕಟ್ಟಡ ನಿರ್ಮಾಣ ಹಂತದಲ್ಲಿ ಕಾರ್ಮಿಕರಿಗೆ ಏನೆಲ್ಲ ರಕ್ಷಣೆ ನೀಡಬೇಕು, ರಕ್ಷಣಾ ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದು ದೊಡ್ಡ ಪ್ರಮಾಣದ ಇರುವಂಥ ಈ ಒಂದು ಕನ್ಸ್ಟ್ರಕ್ಷನ್ ಮಾಲೀಕರಿಗೆ ಗೊತ್ತಿದ್ದೇ ಇರುತ್ತೆ. ಆದರೆ ಅದು ಯಾವುದೇ ಕ್ರಮಗಳನ್ನು ಇವರು ಕೈಗೊಂಡಿಲ್ಲ. ಕನಿಷ್ಠ ಪಕ್ಷ ಒಂದು ಎತ್ತರ ಭಾಗದಲ್ಲಿ ನಿಂತು ಏನು ಕೆಲಸ ಮಾಡ್ತಾರೆ ಅವ್ರಿಗೊಂದು ಹೆಲ್ಮೆಟ್ ಇರಬೇಕು, ಜಾಕೆಟು, ಶೂ, ಹ್ಯಾಂಡ್ ಗ್ಲೌಸು, ಜೊತೆಗೆ ವೆಲ್ಡಿಂಗ್ ವರ್ಕ್ ಅವೆಲ್ಲ ಬೇರೆ ಬೇರೆ ರೀತಿಯ ವರ್ಕ್ ಮಾಡೋದಂದರೆ ಒಂದು ಮುಖಕ್ಕೆ ಒಂದು ಕವಚ ಒಂದು ಇರಬೇಕು. ಅಷ್ಟೇ ಅಲ್ಲ, ಎತ್ತರದಲ್ಲಿ ನಿಂತು ಕೆಲಸ ಮಾಡಬೇಕಾದ್ರೆ ಒಂದು ರಕ್ಷಣಾ ಒಂದು ಬೆಲ್ಟ್ ಬೇಕಾಗುತ್ತೆ, ಜೊತೆಗೆ ಒಂದು ಹಗ್ಗ ಬೇಕಾಗುತ್ತೆ. ಯಾಕಂದರೆ ಯಾಮಾರಿ ಅವರು ಏನಾದರೂ ಆಯತಪ್ಪಿ ಬಿದ್ದರೂ ಕೂಡ ಒಂದು ಬೆಲ್ಟ್ ಅವರಿಗೆ ರಕ್ಷಣೆ ಆಗಿರುತ್ತೆ, ಹಗ್ಗಕ್ಕೆ ಜೋತು ಬೀಳ್ತಾರೆ, ಅವ್ರಿಗೆ ಜೀವಕ್ಕೆ ಹಾನಿ ಆಗಲ್ಲ, ಅಪಾಯ ಆಗಲ್ಲ ಅನ್ನೋಂಥದ್ದು ಇರ್ತದೆ. ಇವು ಕನಿಷ್ಠವಾದಂಥ ನಿಯಮಗಳು ಕೂಡ ಇಲ್ಲಿ ಗುತ್ತಿಗೆದಾರರು ಪಾಲನೆ ಮಾಡ್ತಾಯಿಲ್ಲ. ಗುತ್ತಿಗೆದಾರ ಏನು ಪಾಲನೆ ಮಾಡ್ತಾ ಇದ್ದಾನೋ ಸರ್ಕಾರ ನಿಯಮಗಳಂತ ನೋಡಬೇಕಾದಂಥ ಗೃಹ ಮಂಡಳಿ ಇಲಾಖೆ ಅಧಿಕಾರಿ ಆಗಿರ್ಬೋದು, ಅಲ್ಪಸಂಖ್ಯಾತ ಇಲಾಖೆ ಅಧಿಕಾರಿಗಳು ಈ ಕಡೆ ಸುಳಿತಾ ಇಲ್ಲ. ಹೀಗಾಗಿ ಇಲ್ಲಿ ನಿತ್ಯವೂ ಕೂಡ ಜೀವ ಭಯದಲ್ಲೇ ಜೀವ ಕೈಯಲ್ಲಿ ಹಿಡ್ಕೊಂಡು ಏನು ಕಾರ್ಮಿಕರು ಕೆಲಸ ಮಾಡುವಂಥ ದುಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತದೆ. ಅದರಲ್ಲೂ ಕೂಡ ಸರ್ಕಾರಿ ಇಲಾಖೆಯ ಕಟ್ಟಡದಲ್ಲೇ ಸರ್ಕಾರಿ ನಿಯಮಗಳನ್ನು ಸಂಪೂರ್ಣ ಗಾಳಿಗೆ ತೂರಿ ಉಲ್ಲಂಘನೆ ಆಗ್ತಾ ಇರೋದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಜೀವ ಯಾರ್ದಾದ್ರೂ ಬೇರೆ ಬೇರೆ ರಾಜ್ಯದವರು ಕೂಡ ಅವರು ಕೂಡ ನಮ್ಮ ದೇಶದವರೇ, ಅವರು ಕೂಡ ಒಬ್ಬರು ಮನುಷ್ಯರೇ, ಅವರಿಗೂ ಕೂಡ ಒಂದು ಜೀವನ ಇರುತ್ತೆ, ಅವ್ರಿಗೆ ಫ್ಯಾಮ್ಲಿ ಇರ್ತದೆ, ಮಕ್ಕಳು ಮರಿ ಇರ್ತದೆ. ಹೀಗಾಗಿ ಏನಾದರೂ ಅನಾಹುತ ಆದರೆ ಹೊಣೆ ಯಾರು ಅನ್ನುವಂಥ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಏಕೆಂದರೆ ಒಬ್ಬ ದೊಡ್ಡ ಪ್ರಮಾಣದ ಅಂದರೆ ಕೋಟ್ಯಾಂತರ ಮೌಲ್ಯದ ನಿರ್ಮಾಣ ಆಗುತ್ತ ಕಟ್ಟಡ, ಇದು ಸರ್ಕಾರಿ ಕಟ್ಟಡ ಆಗಿದ್ದರಿಂದ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋಂಥದ್ದು ಆ ಒಂದು ಗುತ್ತಿಗೆಯಲ್ಲಿ ಏನು ಟೆಂಡರ್ ಕರೀತಾರೆ ಎಲ್ಲವೂ ಕೂಡ ಒಂದು ನಿಯಮಗಳನ್ನು ಇರ್ತವೆ. ಆ ನಿಯಮಗಳನ್ನು ಅವರಿಗೆ ಕಂಡೀಷನ್ ಹಾಕಿನೇ ಈ ಒಂದು ಗುತ್ತಿಗೆಯನ್ನು ಕೊಟ್ಟಿರ್ತಾರೆ. ಆದರೆ ಈ ಗುತ್ತಿಗೆ ಪಡೆದಂಥ ಗುತ್ತಿಗೆದಾರರು ಎಲ್ಲಿದ್ದಾರೋ ಗೊತ್ತಿಲ್ಲ. ಇಲ್ಲಿ ಕಾರ್ಮಿಕರಿಗೆ ರಕ್ಷಣೆಯ ಬಗ್ಗೆ ಅವ್ರಿಗೆ ಯಾವುದೇ ಕೆಲಸ ಮಾಡ್ತಾಯಿಲ್ಲ, ಸಂಪೂರ್ಣ ನಿರ್ಲಕ್ಷ್ಯ ತೋರಿದ್ದಾರೆ, ಬೇಜವಾಬ್ದಾರಿ ತೋರಿದ್ದಾರೆ. ಕೆಲಸ ಮಾಡ್ತಾರೆ ಒಬ್ಬೊಬ್ಬ ಕಾರ್ಮಿಕನ ಅವ್ರು ಕೆಲಸ ಮಾಡೋದವ್ರು 3-4 ಅಂತಸ್ತಿನ ಮೇಲೆ ನಿಂತ್ಕೊಂಡು ಕೆಲಸ ಮಾಡೋದು ನೋಡಿದ್ರೆ ಭಾರಿ ಅಪಾಯಕಾರಿ ಆಗುತ್ತೆ. ಅವರು ಜೀವ ಕೈಯಲ್ಲಿ ಹಿಡ್ಕೊಂಡೇ ಕೆಲಸ ಮಾಡ್ತಾರೆ, ಅವ್ರ ಜೀವದ ಹಂಗೆ ತೋರಿಸಿ ಅವ್ರು ಕೆಲಸ ಮಾಡುವಂಥ ಏನು ಪರಿಸ್ಥಿತಿ ಇಲ್ಲಿದೆ. ಹೀಗಾಗಿ ಇನ್ನಾದರೂ ಕೂಡ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕೂಡ ಇತ್ತ ಒಂದು ಗಮನ ಹರಿಸಬೇಕು. ಯಾಕಂದರೆ ಇಲ್ಲಿ ಮಾಡುವಂಥ ಕೆಲಸ ಮಾಡ್ತಿರೋಂಥ ಕಾರ್ಮಿಕರಿಗೆ ಯಾವೆಲ್ಲ ರಕ್ಷಣೆ ನೀಡ್ತಾ ಇದ್ದಾರೆ ಗುತ್ತಿಗೆದಾರರು ಅಂತ ನೋಡುವಂಥ ಕೆಲಸ ಮಾಡ್ತಾರೆ. ಅವರು ಕೂಡ ಅವರು ಕಚೇರಿ ಬಿಟ್ಟು ಹೊರಗೆ ಬರಲ್ಲ. ಹೀಗಾಗಿ ಇಲ್ಲಿನ ಕಾರ್ಮಿಕರಿಗೆ ಕೂಡ ರಕ್ಷಣೆ ಇಲ್ಲ. ಯಾವುದೇ ಅವರಿಗೆ ಸವಲತ್ತು ಕೊಡಬೇಕೋ ಯಾವ ಸವಲತ್ತು ಕೊಡೋಕ್ಕೋ ಇಲ್ಲಿ ಗುತ್ತಿಗೆದಾರ ಕೊಡ್ತಾ ಇಲ್ಲ. ಒಟ್ಟಾರೆಯಾಗಿ ಸರ್ಕಾರಿ ಕಟ್ಟಡದಲ್ಲಿ ಸರ್ಕಾರ ನಿಯಮಗಳ ಗಾಳಿಗೆ ತೋರಿ ಕಾರ್ಮಿಕರಿಗೆ ಅನ್ಯಾಯ ಮಾಡಲಾಗ್ತಿದೆ. ಅವ್ರ ಜೀವಕ್ಕೆ ಏನು ಯಾವುದೇ ರಕ್ಷಣೆ ಇಲ್ಲದಂತಾಗಿದೆ. ಹೀಗಾಗಿ ಇನ್ನಾದರೂ ಕೂಡ ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು, ಸಂಬಂಧಪಟ್ಟಂಥ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಬೇಕು, ಇಲ್ಲಿ ಬಂದು ಪರಿಶೀಲನೆ ಮಾಡಬೇಕು, ಕಾರ್ಮಿಕರಿಗೆ ಸಿಗಬೇಕಾದ ಸೌಲಭ್ಯಗಳು ನೀಡುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಬೇಕು. ಆ ಸಂಬಂಧಪಟ್ಟ ಗುತ್ತಿಗೆದಾರನಿಗೆ ಬುದ್ಧಿ ಕಲಿಸುವಂಥ ಕೆಲಸ ಈ ಅಧಿಕಾರಿಗಳು ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಡಿಜಿಟಲ್.